4 ಜನ ಗೆಸ್ಟ್ಗಳಿದ್ದಾರೆ. ನಾನು ಜಾಸ್ತಿ ಹೊತ್ತು ಸಮಯ ತೆಗೆದುಕೊಳ್ಳೋದಿಲ್ಲ. ವಿ ಹ್ಯಾವ್ ಅನದರ್ 55 minutes ಲೆಫ್ಟ್ ಟು ಹ್ಯಾವ್ ದಿಸ್ ಡಿಬೇಟ್. 4 ಜನ. ಮೊದಲನೇದಾಗಿ ರಘು ಅವರು ಚರ್ಚೆಯಲ್ಲಿ ಅವರಿಗೆ ಏನು ಡೆಸಿಗ್ನೇಷನ್ ಕೊಡೋದು ಅಂತ ನನಗೆ ಗೊತ್ತಿಲ್ಲ. ಅವ್ರು ಎಲ್ಲದ್ರ ಬಗ್ಗೆ ಮಾತಾಡ್ತಾರೆ. ಐ ಆಮ್ ಶೋರ್ ಎಕನಾಮಿ ಬಗ್ಗೆನೂ ಮಾತನಾಡ್ತಾರೆ, ಕೊರೋನಾ ಬಗ್ಗೆನೂ ಮಾತನಾಡ್ತಾರೆ. ಭಾಳ ಆತ್ಮೀಯರು ರಘು ಅವರು. ನಮಸ್ಕಾರ, ಆತ್ಮೀಯವಾದಂಥ ಸ್ವಾಗತ. ಹಾಗೆ ವಿ ಹ್ಯಾವ್ ಎ ನ್ಯೂ ಗೆಸ್ಟ್ ಟುಡೇ. ಪವರ್ ಟಿವಿಗೆ ಮೊದಲ ಬಾರಿಗೆ ಬರ್ತಾ ಇದ್ದಾರೆ. ಈಸ್ ಆಲ್ರೆಡಿ ವೆರಿ ಫೇಮಸ್. IndianMoney.comನ ಫೌಂಡರ್ ಇದ್ದಾರೆ. CS ಸುಧೀರ್ ಚರ್ಚೆಯಲ್ಲಿ. ನಮಸ್ಕಾರ ಸುಧೀರ್ ಅವರಿಗೆ, ಟು ದಿ ಹ್ಯಾಂಡ್ಸಮ್ ಮ್ಯಾನ್. ನಮಸ್ಕಾರ. ಹಾಗೆ ಡಾಕ್ಟರ್ ಗಿರಿಧರ್ ಬಾಬು ಚರ್ಚೆಯಲ್ಲಿ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಹೆಲ್ತ್ನಲ್ಲಿ ಪ್ರೊಫೆಸರ್. ಅದರ ಜೊತೆಗೆ ಹಿ ಈಸ್ ದಿ ಹೆಡ್ ಆಫ್ ಎಪಿಡೆಮಿಯಾಲಜಿ. ಈ ಎಪಿಡೆಮಿಕ್ ಡಿಸೀಸಸ್ಗಳು ಅಂತ ಕರಿತೀವಲ್ಲ ನಾವು, ಔಟ್ಬ್ರೇಕ್ ಆಗೋದು, ಸಾಂಕ್ರಾಮಿಕ ರೋಗಗಳು, ಅದರ ಬಗ್ಗೆನೇ ಅತ್ಯಂತ ಅದ್ಭುತವಾದಂಥ ನಿಷ್ಣಾತತೆಯನ್ನು ಹೊಂದಿದ್ದಾರೆ ಅವರು. ಸರ್, ಅತ್ಯಂತ ಆತ್ಮೀಯ ಮತ್ತು ಬಹಳ ಪ್ರೀತಿಯ ಸ್ವಾಗತ ನಿಮಗೆ. ಹಾಗೆ ನಮ್ಮ ಸಂಪಾದಕೀಯ ಸಲಹೆಗಾರರಾಗಿರುವ ಹಿರಿಯ ಪತ್ರಕರ್ತರು ಮತ್ತು ಖ್ಯಾತ ಪತ್ರಕರ್ತರು ರವೀಂದ್ರ ರೇಷ್ಮೆ ಅವರು ಚರ್ಚೆಯಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಬಹಳ ಪ್ರೀತಿಯ ಸ್ವಾಗತ ನಿಮಗೆ. ಗೋ ಟು CS ಸುಧೀರ್. ಸುಧೀರ್, ನನಗೆ ಗೊತ್ತಿಲ್ಲ, ಐ ಆಮ್ ಜಸ್ಟ್ ಎ ಲೇಮನ್, ಐ ಡೋಂಟ್ ನೋ ಎನಿಥಿಂಗ್. ಎಕನಾಮಿ ನಾನು ನ್ಯೂಯಾರ್ಕ್ ಟೈಮ್ಸಲ್ಲಿ ಓದಿದೆ, ಇನ್ನೊಂದು ಟೈಮ್ಸಲ್ಲಿ ಓದಿದೆ, ವಾಷಿಂಗ್ಟನ್ ಪೋಸ್ಟಲ್ಲಿ ಓದಿದೆ, ಎಕನಾಮಿಕ್ ಟೈಮ್ಸಲ್ಲಿ ಇತ್ತು. ಟುಡೇಸ್ ಫಿನಾನ್ಷಿಯಲ್ ಎಕ್ಸ್ಪ್ರೆಸ್ ಕ್ಯಾರಿಡ್ ಎ ಸ್ಟೋರಿ ಅಬೌಟ್ ಎಕನಾಮಿ ಕ್ರೈಸಿಸ್ನಲ್ಲಿದೆ, GDP ಬೀಳ್ತಾ ಇದೆ, ಪ್ರಪಂಚದ ಅರ್ಧದಷ್ಟು ದೇಶಗಳ ಎಕನಾಮಿ ಕೊರೋನಾ ವೈರಸ್ ಇಂದ ಸಮಸ್ಯೆ ಆಗ್ಬೋದು ಅಂತ ಒಂದು ಆರ್ಟಿಕಲ್ ಸೆಟ್. ಮತ್ತೊಂದು ಆರ್ಟಿಕಲ್, ಈ ಕೊರೋನಾದಿಂದ ಚೈನಾದ ಎಕನಾಮಿಗಿಂತ ಅಮೆರಿಕಕ್ಕೆ ಹೊಡೆತ ಜಾಸ್ತಿ ಇದೆ ಅಂತ ಬರೆದಿದ್ರು ಇವತ್ತು. ಐ ಡೋಂಟ್ ನೋ ಹೌ, ನನಗೆ ಗೊತ್ತಿಲ್ಲ. ಕುಡ್ ಯು ಪ್ಲೀಸ್ ಎಕ್ಸ್ಪ್ಲೈನ್ ಇಟ್ ಟು ಮೀ ಇನ್ ಲೇಮನ್ಸ್ ಲ್ಯಾಂಗ್ವೇಜ್ ದಯವಿಟ್ಟು. ಈಗ ಎಕಾನಮಿ ಮೇಲ್ ಹೋಗ್ಬೇಕು, GDP ಗ್ರೋತ್ ಆಗಬೇಕು ಯಾವುದೇ ದೇಶದಂದ್ರೂ ಕೂಡ ಅಲ್ಲಿ 2 ಬಹಳ ಮುಖ್ಯವಾದ ಕೆಲಸ ಆಗುತ್ತೆ. ಒಂದು ಕನ್ಸಂಪ್ಷನ್, ಇನ್ನೊಂದು ಪ್ರೊಡಕ್ಷನ್. ಹೌದು ಅಲ್ವಾ? ಕನ್ಸಂಪ್ಷನ್ ಪ್ರೊಡಕ್ಷನ್ ಇವತ್ತೇನಾಗ್ತಿದೆ, ಕೊರೋನಾ ವೈರಸ್ ಭೀತಿಯಿಂದ ಕನ್ಸಂಪ್ಷನ್ನಿಗೂ ಪೆಟ್ಟು ಬಿದ್ದಿದೆ. ಅಂದ್ರೆ ಜನ ಹೊರಗಡೆ ಹೋಗೋದು ಕಡಿಮೆ ಆಗುತ್ತೆ, ಶಾಪಿಂಗಿಗೆ ಹೋಗೋದು ಕಡಿಮೆ ಆಗುತ್ತೆ. ಎಷ್ಟೋ ದೊಡ್ಡ ದೊಡ್ಡ ಇದು ಈಗ ಕಾನ್ಫರೆನ್ಸ್ಗಳು ಅಥವಾ ಸಮ್ಮಿಟ್ಗಳು, ಫೆಸ್ಟಿವಲ್ಗಳು ಕಡಿಮೆ ಆಗುತ್ತೆ ಅಲ್ವಾ? ಈಗ ಹೋಳಿ ಹಬ್ಬ ಮಾಡ್ತಿದ್ರು, ಹೋಳಿ ಸೆಲೆಬ್ರೇಷನ್ಸ್ ಕಡಿಮೆ ಆಗುತ್ತೆ, ಆಟೋಮೆಟಿಕಲಿ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ. ಇನ್ನೊಂದು ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಯಾಕೆ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ? ಇವತ್ತು ಆಟೋಮೆಟಿಕಲಿ ಎಂಪ್ಲಾಯೀಸ್ಗೆಲ್ಲ ರಜಾ ಕೊಡ್ತಿದ್ದಾರೆ, ಫ್ಯಾಕ್ಟರಿಗಳನ್ನ ಬಂದ್ ಮಾಡ್ತಿದ್ದಾರೆ, ಸಿಟಿಗಳು ಸ್ಟ್ಯಾಂಡ್ ಸ್ಟಿಲ್ ಮೋಡಿಗೆ ಹೋಗ್ತಿದ್ದಾರೆ. ಹೀಗೆ ಆಗೋದ್ರಿಂದ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಯಾವಾಗ ಕನ್ಸಂಪ್ಷನ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ, ಆಟೋಮ್ಯಾಟಿಕಲಿ ಅದನ್ನ ಮಾಡ್ತಾ ಇರೋ ಬಿಸ್ನೆಸ್ ಗಳಿದಲ್ಲ, ಈಗ ರಘು ಸರ್ ಹೇಳ್ತಾ ಇದ್ರು FMCG ಅವರು ಉತ್ಪಾದನೆ ತೊಂದರೆಯಲ್ಲಿದ್ದಾರೆ ಅಂತ. ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗುಡ್ಸ್ ಅಲ್ವಾ, ಅಥವಾ ಇನ್ಯಾವುದೋ ಪ್ರಾಡಕ್ಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡುವ ಕಂಪನಿಗಳಿಗೆ ಅಥವಾ ಅವರ ಸರ್ವಿಸಸ್ಗೆ, ಹೋಟೆಲ್ ಇಂಡಸ್ಟ್ರಿಗೆ ತೊಂದರೆ ಆಗುತ್ತೆ, ಏರ್ಲೈನ್ ಇಂಡಸ್ಟ್ರಿಗೆ ತೊಂದರೆ ಆಗುತ್ತೆ. ಹೀಗೆ ಎಲ್ಲಾ ಇಂಡಸ್ಟ್ರೀಸ್ಗಳು ಈ ಕನ್ಸಂಪ್ಷನ್ ಬೇಕಾಗಿರೋ ಸಪ್ಲೈ ಕೊಡ್ತಿದ್ರಲ್ಲ, ಅವರಿಗೆ ತೊಂದರೆ ಆಗಕ್ಕೆ ಶುರು ಆಗುತ್ತೆ. ಆಟೋಮ್ಯಾಟಿಕಲಿ ಅವ್ರ ರೆವಿನ್ಯೂ ಕಡಿಮೆ ಆಗುತ್ತೆ, ಅವರ ಪ್ರಾಫಿಟಬಿಲಿಟಿ ಕಡಿಮೆ ಆಗುತ್ತೆ, ವಿಚ್ ಮೀನ್ಸ್ ಅವರ ಶೇರ್ ಪ್ರೈಸು ಕೂಡ ಕಡಿಮೆ ಆಗುತ್ತೆ. ಇದು ಕರೆಕ್ಟ್, ಇಂಟರ್ಲಿಂಕ್ಡ್ ಇದು. ಸೊ ಇಲ್ಲಿ ನನಗೆ ಕಾಣೋದೇನಂದ್ರೆ, ಇದೊಂಥರ ಬೆಂಕಿಗೆ ತುಪ್ಪ ಸುರಿದಂಗೆ. ಈಗ ಜನ ಅನ್ಕೊಂಡಿರ್ತಾರೆ ಕೊರೋನಾ ವೈರಸ್ ಇಂದ ಶೇರ್ ಮಾರ್ಕೆಟ್ 42,000 ಇದ್ದಿದ್ದು 35,000 ಚೇಂಜ್ ಬಂದಿದೆ ನಮ್ಮ BSE ಸೆನ್ಸೆಕ್ಸ್. ಆದ್ರೆ ಅದು ಮಾತ್ರ ರೀಸನ್ ಅಲ್ಲ. ಕೊರೋನಾ ವೈರಸ್ ಒಂದು ಕಾರಣ. ಅದಲ್ಲದೆ ಕೊರೋನಾ ವೈರಸ್ ಅಲ್ಲದೆ ಇನ್ನೇನು ಬೇರೆ ಬೇರೆ ಕಾರಣಗಳಿದೆ ಅಂತ ಹುಡುಕಿಕೊಂಡ್ರೆ, 2ನೇ ಕಾರಣ ನಮ್ಮ ದೇಶದಲ್ಲಿ ಆಗ್ತಾರೋ ಸೋಷಿಯಲ್ ಅನ್ರೆಸ್ಟ್. ಅದರಲ್ಲೂ ಕೂಡ ಒಂದು ಮಟ್ಟಿನ ಭಾಗಿಯಾಗುತ್ತೆ. ಯಾಕಂದ್ರೆ FIIs ಅಂತೀವಲ್ಲ, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ಅವರು ನಮ್ಮ ದೇಶದ ಶೇರ್ ಮಾರ್ಕೆಟ್ ಅಲ್ಲಿ ಒಂದು ಭಾಗ ಪ್ಲೇ ಮಾಡ್ತಾರೆ. ಇನ್ಫ್ಯಾಕ್ಟ್ ಬಹಳ ದೊಡ್ಡ ರೋಲ್ ಪ್ಲೇ ಮಾಡ್ತಾರೆ. ಅವರು ಇನ್ಫ್ಯಾಕ್ಟ್ ಮೊದಲೆಲ್ಲ ಬೈಯಿಂಗ್ಸ್ ಬೆಳಿದ್ರು, ಅಂದ್ರೆ ಬೈ ಮಾಡ್ತಿದ್ರು. ಇವತ್ತು ಅವ್ರು ಸೆಲ್ ಮಾಡ್ತಾರೆ. ಅವರ ಹೋಲ್ಡಿಂಗ್ಸ್ ಗಳನ್ನ ಸೆಲ್ ಮಾಡಿ ದುಡ್ಡನ್ನ ಸೇಫ್ ಝೋನ್ಸ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಇದು 2ನೇ ಕಾರಣ. ಇದು ಯಾಕೆ FIIs ಇದೆಲ್ಲ ಹೀಗೆ ಮಾಡ್ತೀಯಾರ ಅಂದ್ರೆ, ನಮ್ಮ ದೇಶದಲ್ಲಿ ಇವತ್ತು ಏನಾಗಿದೆ ನೋಡಿ, ಈ ಸೋಷಿಯಲ್ ಅನ್ರೆಸ್ಟ್ ಇಂದ ಇವತ್ತು ಎಷ್ಟೋ ಕಡೆ, ಇವತ್ತು ಮೊನ್ನೆ ಡೆಲ್ಲಿಯಲ್ಲಿ ಆಯ್ತಲ್ಲ ಕೊರೋನಾ ವೈರಸ್ ಅಲ್ಲಿ ಪ್ರಾಬ್ಲಿ ಈಗ 41 ಜನಕ್ಕೆ ಇನ್ಫೆಕ್ಟ್ ಆಗಿದೆ ನಮ್ಮ ದೇಶದಲ್ಲಿ ಅಂತ ಹೇಳ್ತಿದ್ದಾರೆ. ಇನ್ನು ಯಾವುದೇ ಡೆತ್ ಮೋಸ್ಟ್ಲಿ ರಿಪೋರ್ಟ್ ಆಗಿಲ್ಲ. ಆದ್ರೆ ಡೆಲ್ಲಿಯಲ್ಲಿ ಮೊನ್ನೆ ಒಂದು ಸೋಷಿಯಲ್ ಅನ್ರೆಸ್ಟ್ ಇಂದ ಎಷ್ಟು ಡೆತ್ಸ್ ಆಯ್ತು ಅಲ್ವಾ? ಇದರಿಂದ ಜನ ಹೆದರ್ಕೊಂಡಿದ್ದಾರೆ. ಇನ್ನ 3ನೇ ಕಾರಣ ನೋಡಕ್ ಹೋದ್ರೆ, ನಮ್ಮ ದೇಶದ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು 5,000 ಲಿಸ್ಟೆಡ್ ಕಂಪನಿಗಳಿದಾವೆ. ಆದ್ರೆ ಈ 5,000 ಲಿಸ್ಟೆಡ್ ಕಂಪನೀಸ್ ಅಲ್ಲಿ ಒಳ್ಳೆ ಕಂಪನಿಗಳು, ಚೆನ್ನಾಗಿ ಫಂಡಮೆಂಟಲಿ ಚೆನ್ನಾಗಿರೋ ಕಂಪನಿಗಳು ಅಂದ್ರೆ 1,500-2,000 ಕಂಪನಿಗಳು. ಅದರಲ್ಲೂ ಆಕ್ಟಿವ್ಲಿ ಟ್ರೇಡೆಡ್ ಕಂಪನಿಗಳು ಬರೀ ಒಂದು 250ರಿಂದ 300 ಕಂಪನಿಗಳು. ಈ ಕಂಪನಿಗಳಿಗೆ ನಾವೆಲ್ಲ ಇವತ್ತು SIP ಮಾಡ್ತಾ ಇರೋ ದುಡ್ಡು, ಈ ಮ್ಯೂಚುವಲ್ ಫಂಡ್ ನಲ್ಲಿ SIP ಮಾಡ್ತಿದ್ವಲ್ಲ, ಇದೆಲ್ಲ ಹೊರದೋಗ್ತಿತ್ತು. ಹಾಗಾಗಿ ಏನಾಗಿತ್ತು, ಡಿಮ್ಯಾಂಡ್ ಜಾಸ್ತಿ, ಸಪ್ಲೈ ಕಡಿಮೆ. ಹಾಗಾಗಿ ಇವತ್ತು ಅವರೆಲ್ಲ ಓವರ್ ಪ್ರೈಸ್ ಆಗಿತ್ತು. ನೀವು ಕೆಲವು ಕಂಪನಿ ನೋಡ್ಬಿಟ್ರೆ PE ರೇಷಿಯೋ ಅಂತೀವಲ್ಲ, ಈ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ, ಇದು ಕೆಲವು ಕಂಪನಿ 113, 100, 80, 90 ಇದೆ.
ಆಕ್ಚುಲಿ ನ್ಯಾಸ್ಡ್ಯಾಕ್ ಎಲ್ಲ ನೀವು ನೋಡಿದ್ರೆ ಆವ್ರೇಜ್ 15ರಿಂದ 19, 15ರಿಂದ 18 ಇದ್ರೆ ಓಕೆ ಅಂತ. ಇವತ್ತದು ಪಿ ರೇಷು 80-90 ಇದ್ದ ಕಂಪ್ನಿಗಳು ಅಂದ್ರೆ ಅದು ಓವರ್ ಪ್ರೈಸ್ ಆಗ್ಬಿಟ್ಟಿದೆ. ನಮಗೆ ಕಂಪನಿಗಳು ಕಡಿಮೆ ಇರೋದ್ರಿಂದ ಎಲ್ಲ ಓವರ್ ಪ್ರೈಸ್ ಆಗಿದೆ. ಇವತ್ತಿದೊಂದು ನಾನು ಹೇಳ್ತಲ್ಲ ಬೆಂಕಿಗೆ ತುಪ್ಪ ಸುರಿದಂಗೆ ಇದೊಂದು ಒಳ್ಳೆ ಅವಕಾಶ ಸಿಕ್ತವರಿಗೆ ಕರೆಕ್ಷನ್ಸ್ ಆಗ್ತಿದೆ ಅಂತ ಅನ್ಕೋತಿದ್ದೀನಿ. ಇದು 3ನೇ ಕಾರಣ. 4ನೇ ಕಾರಣ ಏನಂದ್ರೆ ನಮ್ಮ ಕಂಪ್ನಿ ನಮ್ಮ ದೇಶದಲ್ಲಿ ನೋಡಿ, ನಿರ್ಮಲಾ ಸೀತಾರಾಮನ್ ಅವರು ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸ್ ಅನ್ನ 30% ಇದ್ದಿಂದ 22% ತಂದ್ರು. 2 ಕಾರಣಕ್ಕೆ. ಒಂದು, ನಾವು 22% ತಂದ್ರೆ ನಮ್ಮ ದೇಶದ ಇನ್ವೆಸ್ಟ್ಮೆಂಟ್ಸ್ ಅಟ್ರಾಕ್ಟಿವ್ ಆಗುತ್ತೆ, ಬೇರೆ ಇನ್ವೆಸ್ಟರ್ಸ್ ಬೇರೆ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಬಂದು ಇನ್ವೆಸ್ಟ್ ಮಾಡ್ತಾರೆ ಅಂತ ಒಂದು ಕಾರಣ. 2ನೇದು, ನಾವು ಕಂಪನಿಗಳಿಗೆ ಟ್ಯಾಕ್ಸ್ ನ ಕಡಿಮೆ ಮಾಡಿದ್ರೆ ಅವರು ಆ ದುಡ್ಡನ್ನ ಮತ್ತೆ ರೀಇನ್ವೆಸ್ಟ್ ಮಾಡ್ತಾರೆ, ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡ್ತಾರೆ ನಮ್ಮ ದೇಶದಿಂದ ಮಾಡಿದ್ರು. ಆದ್ರೆ ಇವತ್ತೇನಾಗಿದೆ, ಪ್ರಾಫಿಟಬಿಲಿಟಿ ಟ್ಯಾಕ್ಸ್ ಕಡಿಮೆ ಮಾಡಿದ್ಮೇಲೂ ಕಡಿಮೆ ಆಗ್ತಿದೆ. ಯಾಕೆ ಕಡಿಮೆ ಆಗ್ತಿದೆ? ನಮ್ಮ ದೇಶದಲ್ಲಿ ಇವತ್ತು ಬಹಳಷ್ಟು ಬೇರೆ ಬೇರೆ ಪ್ರಾಬ್ಲಮ್ಗಳಿದಾವೆ. ಅದರಿಂದ ಇವತ್ತು ಎಜುಕೇಶನ್ ಸಿಸ್ಟಮ್ ಇರ್ಬೋದು, ಅಥವಾ ಅವರಿಗೆ ಬೇಕಾಗಿರೋ ಸ್ಕಿಲ್ಡ್ ಮ್ಯಾನ್ ಪವರ್ ಸಿಗ್ತಿಲ್ಲ, ಅನ್ಎಂಪ್ಲಾಯ್ಮೆಂಟ್ ಅಂತೀವಿ, ಬಟ್ ಅಲ್ಲಿರೋದು ಅನ್ಎಂಪ್ಲಾಯಬಿಲಿಟಿ. ಹಾಗಾಗಿ ಬೇರೆ ಬೇರೆ ಸಮಸ್ಯೆಗಳಿಂದ ಕಂಪನಿಗಳಿಗೆ ತೊಂದರೆ ಆಗ್ತಿದೆ. ಹಾಗಾಗಿ ಅವರ ಪ್ರಾಫಿಟಬಿಲಿಟಿ ಜಾಸ್ತಿ ಆಗ್ತಿಲ್ಲ. ಸೊ ಈ ಎಲ್ಲಾ ಕಾರಣಗಳಿಂದ ಸ್ಟಾಕ್ ಮಾರ್ಕೆಟ್ ಕರೆಕ್ಷನ್ ಆಗ್ತಿದೆ. ಜೊತೆಗೆ ಎಸ್ ಬ್ಯಾಂಕ್ ಕ್ರೈಸಿಸ್ ಇರ್ಬೋದು, ಈಗ ಏನ್ ನಮ್ಮ NBFC ಕ್ರೈಸಿಸ್ ಎಲ್ಲ ಆಯ್ತಲ್ಲ, ಇದು ಕೂಡ it is fueling the no I understood. Corona is one of the criteria. Corona is one of the reasons for this low stock market rate. ಮತ್ತೊಂದು ಅದೇ, ಜನ ಯಾವಾಗ ಆಚೆ ಹೋಗೋದಿಲ್ಲ, ಜನ ಯಾವಾಗ ಗೂಡ್ಸ್ ಮತ್ತು ಸರ್ವಿಸಸ್ಗಳನ್ನು ಹೆಚ್ಚಿಗೆ ಪರ್ಚೇಸ್ ಮಾಡೋದಿಲ್ಲ, ಸೇಲಬಿಲಿಟಿ ಇರೋದಿಲ್ಲ, ಲಿಕ್ವಿಡಿಟಿ ಇರೋದಿಲ್ಲ, ಅಥವಾ ವೆನ್ ದೇ ಡೋಂಟ್ ಮೂವ್ ಔಟ್, ಅದರಿಂದ ಒಂದಿಷ್ಟು ಹೊಡೆತಗಳಾಗಬಹುದು ದೇಶಾದ್ಯಂತ ಅಥವಾ ವಿಶ್ವದಾದ್ಯಂತ ಅಂತ. ಈಗ ಎಕಾನಮಿ ಬಗ್ಗೆ ವಿತ್ ರೆಸ್ಪೆಕ್ಟ್ ಟು ಕೊರೋನಾ ಓನ್ಲಿ ಮಾತಾಡೋಣ ನಾವು. ಬೇರೆ ಬೇರೆ ವಿಷಯಗಳೆಲ್ಲ ಇದೆ. ಟೂರಿಸಂ ಕಡಿಮೆ ಆಗಿದೆ, ನೀವು ಹೇಳದಂಗೆ ನಿರ್ಮಲಾ ಸೀತಾರಾಮನ್ ಅವರದ್ದು, ಆಮೇಲೆ ಒಂದಿಷ್ಟು ಇನ್ವೆಸ್ಟ್ಮೆಂಟ್ಸ್ಗಳು, FDI ಮತ್ತೊಂದು ಮುಗಿದೊಂದು. ಪ್ರಾಬಬಲಿ ಇನ್ನೊಂದು ತಿಂಗಳ ಒಳಗೆ ಇದೆಲ್ಲ ಸಬ್ಸೈಡ್ ಆದಮೇಲೆ, ಇದೆಲ್ಲ ಹೊರಟ ಮೇಲೆ the economy will revive as it is, ನಿಮ್ಮ ಪ್ರಕಾರ ಸುಧೀರ್? ಹೋಪ್ಫುಲಿ. ಈಗ ಇನ್ಫ್ಯಾಕ್ಟ್ ಸೆನ್ಸೆಕ್ಸ್ ಏನು 35,700, 35,600 ರೀಚ್ ಆಗಿದೆಯಲ್ಲ, ಪ್ರಾಬ್ಲಿ ನನ್ನ ಎಕ್ಸ್ಪೆಕ್ಟೇಷನ್ ಏನಂದ್ರೆ ಇನ್ನೊಂದು 2-3 ದಿನ ಹೆಚ್ಚು ಕಡಿಮೆ ಇನ್ನೂ ಒಂದು ಈ ತರ ಶಾಕಿಂಗ್ ನ್ಯೂಸ್ಗಳು ಬಂದ್ರೆ ಕೊರೋನಾ ಬಗ್ಗೆ, ಆ ಭಯದಿಂದ ಇನ್ನೊಂದು 1000 ಪಾಯಿಂಟ್ ನನ್ನ ಲೆಕ್ಕದಲ್ಲಿ 34,000ಕ್ಕಿಂತ ಕೆಳಗಡೆ ಬರೋ ಸಾಧ್ಯತೆ ಕಡಿಮೆ ಸೆನ್ಸೆಕ್ಸ್ ಇನ್ ಮಟ್ಟಿಗೆ ಹೇಳ್ಬೇಕಂದ್ರೆ. ಹಾಗಾದ್ರೆ ಯಾರ ಹತ್ರ ದುಡ್ಡಿದೆಯಲ್ಲ, ಯಾರು ಆಲ್ರೆಡಿ, ಈಗ ಗೋಲ್ಡ್ ಪ್ರೈಸ್ ಜಾಸ್ತಿ ಆಗಿದೆ, ನಿಮ್ಗೆ ಗೊತ್ತುಂಟು. ಯಾಕೆ ಜಾಸ್ತಿ ಆಯ್ತು ಅಂದ್ರೆ, ಈಗ ಸ್ಟಾಕ್ ಮಾರ್ಕೆಟ್ ಅಥವಾ ಈ ರಿಸ್ಕಿ ಇನ್ವೆಸ್ಟ್ಮೆಂಟ್ಸ್ ತೆಗೆದುಬಿಟ್ಟು ಗೋಲ್ಡ್ ಸೇಫ್ ಅಂತ ಗೋಲ್ಡ್ ಇನ್ವೆಸ್ಟ್ ಮಾಡಿದ್ದಾರೆ. ಈ ತರ ಬೇರೆ ಬೇರೆ ಕಡೆ ಇನ್ವೆಸ್ಟ್ ಮಾಡೋರೆಲ್ಲ ತೆಗೆದುಬಿಟ್ಟು ದುಡ್ಡನ್ನ ಮತ್ತೆ ಸ್ಟಾಕ್ಸ್ ನ ಬೈ ಮಾಡಕ್ ಶುರು ಮಾಡ್ತಾರೆ. ಹಾಗೆ ಬೈ ಮಾಡಕ್ ಶುರು ಮಾಡಿದ್ರೆ ಪ್ರಾಬ್ಲಿ ಇನ್ನೊಂದು ತಿಂಗಳ ಒಳಗಡೆ ನೀವು ಹೇಳ್ದಂಗೆ ಇಮಿಡಿಯೇಟ್ಲಿ ಅದು ಜಂಪ್ ಆಗ್ಬೇಕು. ಆದ್ರೆ ಜಂಪ್ ಆಗ್ಬೇಕು ಅಂದ್ರೆ 2 ಸಿಸ್ಟಮ್ ಇರೋದು, ಅಂದ್ರೆ ಸೊಲ್ಯೂಷನ್ಸ್ ಇರೋದು. ಒಂದು, ಗಿರಿಧರ್ ಅವರು ಹೇಳಿದಾಗೆ ಕೊರೋನಾ ವೈರಸ್ಗೆ ನಾವು ಒಂದು ಟ್ರೀಟ್ಮೆಂಟ್ ನ ಕರೆಕ್ಟಾಗಿ ಕಂಡುಹಿಡಿಬೇಕು. ಇವತ್ತಿನ ತನಕ ಡ್ರಗ್ಸ್ ಇಲ್ಲ ನಮಗೆ, ಅಂದ್ರೆ ಯಾವ್ದಾದ್ರು ಡ್ರಗ್ಸ್ ನಾವು ಎಕ್ಸ್ಪೆರಿಮೆಂಟ್ ಮಾಡ್ತಿದೀವಿ ಹೊರತು ನಮ್ಗೆ ಇಂಥದ್ದೇ ಡ್ರಗ್ ಹಾಕಿದ್ರೆ ನಿಮ್ಗೆ ಕೊರೋನಾ ವೈರಸ್ ನ ಕಂಟ್ರೋಲ್ ಮಾಡ್ಬೋದು ಅಂತ ಇಲ್ಲ. 2ನೇದು, ಅದು ಸ್ಪ್ರೆಡ್ ತಡೆಯೋದಕ್ಕೆ ಒಂದೇ ನಾವು ಚೈನಾದಲ್ಲಿ ಮಾಡ್ದಂಗೆ ಸ್ಕ್ರೀನ್ ಮಾಡಿ ಅವ್ರನ್ನ ಕ್ವಾರಂಟೈನ್ ಮಾಡಬೇಕು. ಅದು ಮಾಡೋಕೆ ನಮ್ಮ ದೇಶದಲ್ಲಿ ಸಾಧ್ಯನಾ? ಇಲ್ಲಿ ತನಕ ನಮ್ಮ ದೇಶದಲ್ಲಿ ಬರೀ 6.5 ಲಕ್ಷ ಜನನ್ನ ಏರ್ಪೋರ್ಟ್ ಅಲ್ಲಿ ಸ್ಕ್ರೀನ್ ಮಾಡಿದ್ದಾರೆ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. ಅಂದ್ರೆ ನಮ್ಮ ದೇಶದ ಪಾಪ್ಯುಲೇಷನ್ 130 ಕೋಟಿ. ಹ್ಯಾಕ್ ಜನ ನಾವು ಸ್ಕ್ರೀನ್ ಮಾಡ್ತೀವಿ ಅಷ್ಟು ಜನನ್ನ? ಅಷ್ಟು ಮಟ್ಟಿಗೆ ಚೈನಾ ಮಾಡ್ದಂಗೆ ಸ್ಕ್ರೀನ್ ಮಾಡಬೇಕು ಅಂದ್ರೆ ಆ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡೋದಕ್ಕೆ ಸರ್ಕಾರಗಳು ಬಹಳ ಕೆಲಸ ಮಾಡಬೇಕಾಗಿದೆ. ಸೊ ಹಾಗೆ ಸ್ಕ್ರೀನ್ ಮಾಡಕ್ ಆಗಲ್ಲ ಅಂದ್ರೆ ನಮ್ಗೆ 2ನೇ ಆಪ್ಷನ್ ಏನು? ವ್ಯಾಕ್ಸಿನೇಷನ್. ವ್ಯಾಕ್ಸಿನೇಷನ್ ಈಗಿಲ್ಲ. ಸೊ ವ್ಯಾಕ್ಸಿನೇಷನ್ ಇಲ್ಲದೆ ಇರೋದ್ರಿಂದ ಸ್ಪ್ರೆಡ್ ಆಗೋದಕ್ಕೆ ಅವಕಾಶ ಇದೆ. ಹಾಗಾಗಿ ಸ್ಪ್ರೆಡ್ ಆಗೋದೇನಾದ್ರು ಕಂಟಿನ್ಯೂ ಆಯ್ತು ಅಂದ್ರೆ ಎಕಾನಮಿಗೆ ಇನ್ನೂ ಹೊಡ್ತಾ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು IPL ಮ್ಯಾಚ್ ನಿಂತು ಹೋದ್ರೆ ಎಕಾನಮಿಗೆ ಸ್ವಲ್ಪ ಹೊಡ್ತಾ ಆಗುತ್ತೆ ಅಲ್ವಾ? ಈ ತರ ಪ್ರತಿಯೊಂದು ನಿಂತು ಹೋದಾಗ್ನು ಎಕಾನಮಿಗೆ ಹೊಡ್ತಾ ಆಗ್ತಾ ಹೋಗುತ್ತೆ. ಅಬ್ಸಲ್ಯೂಟ್ಲಿ ರೈಟ್. ಥ್ಯಾಂಕ್ ಯು 4 ಜನಕ್ಕೂ ಫಾರ್ ದಿಸ್ ಅಬ್ಸಲ್ಯೂಟ್ಲಿ ಗ್ರೇಟ್ ಇನ್ಫಾರ್ಮೇಟಿವ್ ಡಿಬೇಟ್. ಬಹಳ ವಿಷಯಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ಅತ್ಯಂತ ಪ್ರೀತಿಯ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ನಾವು ಒಂದಿಷ್ಟು ಅವೇರ್ನೆಸ್ ಮೂಡಿಸೋ ಕೆಲಸ ಮಾಡಿದ್ದೀವಿ. ಹೆದರಿಕೆ ಬೇಡ, ಏನಿಲ್ಲ, ಕ್ಲೀನಾಗಿರಿ, ಸ್ನಾನಗಿನ ಮಾಡ್ಕೊಂಡು ಆರಾಮಾಗಿ ಕೈಗೆ ತೊಳ್ಕೊಂಡು ಖುಷಿಯಾಗಿರಿ, ಆರಾಮಾಗಿರಿ. ಜನ ಜಾಸ್ತಿ ಇರೋ ಪ್ರದೇಶಗಳಿಂದ ಒಂದು ಸ್ವಲ್ಪ ದೂರ ಇರಿ, ಒಳ್ಳೆ ಆಹಾರ ತಿನ್ನಿ, ಶುಚಿಯಾಗಿರಿ, ಆರಾಮಾಗಿರಿ. ಬಿ ಗ್ರೇಟ್, ಬಿ ಫ್ಯಾಂಟಾಸ್ಟಿಕ್, ಬಿ ವಂಡರ್ಫುಲ್. ಥ್ಯಾಂಕ್ ಯು.